ಕರ್ನಾಟಕದ ಹಾಸನ ಪಟ್ಟಣದಲ್ಲಿ ಒಂದು ದೇವಾಲಯ ಇದೆ. ಅದಕ್ಕೆ ಹಾಸನಾಂಬೆ ದೇವಾಲಯ ಎಂದು ಹೆಸರಿದೆ. ಆ ದೇವಾಲಯದ ಬಾಗಿಲು ವರ್ಷಕ್ಕೆ ಒಂದೇ ಸಲ ಕೇವಲ 13 ದಿನಗಳ ಕಾಲ ಮಾತ್ರ ತೆರೆಯುತ್ತದೆ. ಆ ದಿನಗಳಲ್ಲಿ ಸಾವಿರಾರು ಭಕ್ತರು ಹರಿದು ಬರುತ್ತಾರೆ. ಆದರೆ ಯಾರಿಗೂ ಸಂಪೂರ್ಣ ರಹಸ್ಯ ಗೊತ್ತಿಲ್ಲ. ಪುರಾಣಗಳ ಪ್ರಕಾರ ಹಾಸನಾಂಬೆ ದೇವಿ ಹಸನ ಪಟ್ಟಣದ ರಕ್ಷಕ ಶಕ್ತಿ. ಅವರು ತಾವು ಅಲ್ಲಿ ನೆಲೆಸಿರುವಾಗ ಬಾಕಿ 7 ಸಹೋದರಿಯರು ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ್ದಾರೆ. ಪುರಾಣಗಳು ಹೇಳುತ್ತವೆ, ಸಪ್ತಮಾತೃಕೆಯರಲ್ಲಿ ಶಕ್ತಿಯ ಭಯಾನಕ ರೂಪಗಳು ಬ್ರಹ್ಮಾಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ಇಂದ್ರಾಣಿ, ವಾರಾಹಿ ಮತ್ತು ಚಾಮುಂಡಿ. ಅವರು ದಕ್ಷಿಣ ಭಾರತಕ್ಕೆ ಆಗಮಿಸಿ ಹಾಸನದ ಸೌಂದರ್ಯಕ್ಕೆ ಮೋಹಿತರಾದರು. ವಾರಾಹಿ ಮತ್ತು ಚಾಮುಂಡಿ ದೇವಿಗೆರೆ ಹೊಳೆಯಲ್ಲಿ ವಾಸಕ್ಕೆ ಆಯ್ಕೆ ಮಾಡಿಕೊಂಡರು. ವೈಷ್ಣವಿ, ಕೌಮಾರಿ ಮತ್ತು ಮಹೇಶ್ವರಿಯರು ದೇವಾಲಯದ ಒಳಗೆ ನೆಲೆಸಿದರು. ಆದರೆ ಬ್ರಹ್ಮಾಣಿಯು ನಿಶ್ಶಬ್ದತೆಯನ್ನು ಹುಡುಕುತ್ತಾ ತನ್ನ ಆಶ್ರಯವನ್ನು ಕೆಂಚಮ್ಮನ ಹೊಸಕೋಟೆಯಲ್ಲಿ ಕಂಡುಕೊಂಡಳು. ಸಾಕ್ಷ್ಯಗಳು ಪ್ರಕಾರ ಈ ದೇವಾಲಯವನ್ನು ಹೊಯ್ಸಳ ವಂಶದ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಹಾಸನಾಂಬೆ ಕೇವಲ ಒಂದು ಪ್ರತಿಮೆ ಅಲ್ಲ, ಅವರು ಜಾಗೃತ ಶಕ್ತಿ, ಅಂದರೆ ಜೀವಂತ ದೇವತೆ ಎಂದು ಸ್ಥಳೀಯರು ನಂಬುತ್ತಾರೆ. ಅವರು ವರ್ಷಪೂರ್ತಿ ಧ್ಯಾನದಲ್ಲಿ, ತಪಸ್ಸಿನಲ್ಲಿ ತೊಡಗಿರುತ್ತಾರೆ. ದೀಪಾವಳಿಯ ಸಮಯದಲ್ಲಿ ಮಾತ್ರ ಭಕ್ತರ ಕೋರಿಕೆಗಳನ್ನು ಆಲಿಸಲು ತಮ್ಮ ಧ್ಯಾನದಿಂದ ಎದ್ದೇಳುತ್ತಾರೆ. ಆ ಕಾರಣದಿಂದ ದೇವಾಲಯ ಆ ಸಮಯದಲ್ಲಿ ಮಾತ್ರ ತೆರೆದುಕೊಳ್ಳುತ್ತದೆ. ಪ್ರತಿ ವರ್ಷ ದೇವಾಲಯ ಮುಚ್ಚುವ ಮುನ್ನ ಪೂಜಾರಿಗಳು ಬೆಳಗಿಸುವ ದೀಪ ಒಂದು ಸಂಪೂರ್ಣ ವರ್ಷ ಆರದೆ ಹೊತ್ತೇ ಇರುತ್ತದೆ. ದೇವಾಲಯ ತೆರೆದಾಗ ಅದೇ ಅನ್ನ ಹೊಸದಾಗಿ ಇಟ್ಟಂತೆಯೇ ಇರುತ್ತದೆ. ಅದು ಯಾರಿಗೂ ಅರ್ಥವಾಗದ ಒಂದು ಅದ್ಭುತ. ವೈಜ್ಞಾನಿಕವಾಗಿ ಅದು ಸಾಧ್ಯವಲ್ಲ ಎನ್ನುತ್ತಾರೆ, ಆದರೆ ಭಕ್ತರು ಅದನ್ನು ದೇವಿಯ ಶಕ್ತಿ ಎಂದು ನಂಬುತ್ತಾರೆ. ಈ ಅದ್ಭುತವನ್ನು ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಬಾರದು ಎಂಬ ಕಾರಣದಿಂದ ದೇವಾಲಯವನ್ನು ಮುಚ್ಚಿ ಇಡಲಾಗುತ್ತದೆ. ಇದು ದೇವಿಯ ಶಕ್ತಿಯ ಪರೀಕ್ಷೆಯಂತೆ. ಪ್ರತಿಯೊಂದು ವರ್ಷ ದೇವಿ ಇನ್ನೂ ಇಲ್ಲಿದ್ದಾಳೆ ಎಂದು ಸಾಬೀತುಪಡಿಸುತ್ತಾಳೆ. ಹಾಸನಾಂಬ ಎಂಬ ಹೆಸರೇ ದೇವಿಯ ಕರುಣಾಮಯ ಸ್ವಭಾವವನ್ನು ತೋರಿಸುತ್ತದೆ. ಕನ್ನಡದಲ್ಲಿ ಹಾಸ್ಯ ಎಂದರೆ ನಗು ಎಂದು ಅರ್ಥ, ಮತ್ತು ಹಾಸನಾಂಬ ದೇವಿ ಸದಾ ಮುಖದ ಮೇಲಿರುವ ನಗುಮುಖಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ನಿಜವಾದ ಜನಪದ ಕಥೆ. ಹಾಸನ ನಗರದಲ್ಲಿ ಬಹಳ ವರ್ಷಗಳ ಹಿಂದೆ ಒಬ್ಬ ಅತ್ತೆ ಮತ್ತು ಸೊಸೆ ವಾಸಿಸುತ್ತಿದ್ದರು. ಸೊಸೆ ಅತ್ಯಂತ ಭಕ್ತೆಯಾದಳು, ಪ್ರತಿದಿನ ದೇವಿಗೆ ಪೂಜೆ ಮಾಡುತ್ತಿದ್ದಳು. ಆದರೆ ಅತ್ತೆಗೆ ಆಕೆಯ ಭಕ್ತಿ ಇಷ್ಟ ಇರಲಿಲ್ಲ. ಒಂದು ದಿನ ಸೊಸೆ ದೇವಿಯ ನೈವೇದ್ಯ ಮಾಡುತ್ತಿರುವಾಗ ಅತ್ತೆ ಕೋಪದಿಂದ, ಅಷ್ಟು ಭಕ್ತಿ ಯಾಕೆ ಮಾಡ್ತೀಯಾ ಎಂದು ಗದರಿಸಿದಳು. ಆ ಸೊಸೆ ದೇವಿಯ ಮುಂದೆ ಕಣ್ಣೀರು ಹಾಕಿ ಪ್ರಾರ್ಥಿಸಿದಳು. ಅಷ್ಟರಲ್ಲೇ ದೇವಿಯ ಶಕ್ತಿ ಆ ಸ್ಥಳದಲ್ಲಿ ವ್ಯಕ್ತವಾಯಿತು. ಅತ್ತೆ ದೇವಿಯ ಕೋಪದಿಂದ ಕಲ್ಲಾಗಿ ಮಾರ್ಪಟ್ಟಳು. ಆ ಕಲ್ಲಿನ ರೂಪ ಇಂದಿಗೂ ದೇವಾಲಯದ ಬಳಿ ಇದೆ ಎಂದು ನಂಬಿಕೆ. ಕಳ್ಳರ ಕಥೆ. ಹಾಸನಾಂಬೆ ದೇವಾಲಯದ ನಿಜವಾದ ಘಟನೆಯಲ್ಲಿ ಮತ್ತೊಂದು ಪ್ರಸಂಗ ಇದೆ. ಒಮ್ಮೆ ಕೆಲವರು ದೇವಾಲಯದ ಬಾಗಿಲು ಮುಚ್ಚಿದ ನಂತರ ಒಳಗೆ ಹೋಗಲು ಯತ್ನಿಸಿದರು. ಅವರು ದೇವಿಯ ಆಭರಣಗಳನ್ನು ಕಳವು ಮಾಡಲು ಬಂದ ಕಳ್ಳರು. ಆದರೆ ದೇವಿಯ ಕೋಪ ಕ್ಷಣದಲ್ಲೇ ತೋರಿತು. ಅವರು ಅಲ್ಲಿ ಕಲ್ಲಾಗಿ ಮಾರ್ಪಟ್ಟರು ಎಂದು ಹೇಳಲಾಗುತ್ತದೆ. ಇಂದಿಗೂ ಆ ಕಲ್ಲಿನ ರೂಪಗಳು ದೇವಾಲಯದ ಸುತ್ತಲೂ ಕಾಣಿಸುತ್ತವೆ. ಕಳ್ಳಪ್ಪನ ಗುಡಿ ಎಂದು ಕರೆಯಲ್ಪಡುವ ಈ ಕಲ್ಲಿನ ರೂಪಾಂತರಗೊಂಡ ಮೂರ್ತಿಗಳು ದೇವಾಲಯದ ಶಾಶ್ವತ ರಕ್ಷಕರಾಗಿ ನಿಲ್ಲುತ್ತವೆ. ಅವು ದೇವಾಲಯವನ್ನು ಕಾಪಾಡುತ್ತಾ ಭವಿಷ್ಯದಲ್ಲಿ ಯಾವುದೇ ಅನಿಷ್ಟ ಕೃತ್ಯಗಳು ನಡೆಯದಂತೆ ತಡೆಯುತ್ತವೆ. ಈ ದೇವಾಲಯದ ಸುತ್ತಲಿನ ಅತ್ಯಂತ ಆಸಕ್ತಿದಾಯಕ ಪುರಾಣಗಳಲ್ಲಿ ಒಂದಾಗಿದೆ ಸೊಸೆಕಲ್ಲು ಎಂಬ ಸಾಮಾನ್ಯ ಕಲ್ಲಿನ ಕುರಿತು. ಭಕ್ತರ ನಂಬಿಕೆಗೆ ತಕ್ಕಂತೆ ಕ್ರೂರ ಅತ್ತೆಯಿಂದ ತಪ್ಪಿಸಿಕೊಳ್ಳಲು ದೇವಾಲಯದಲ್ಲಿ ಆಶ್ರಯ ಪಡೆದ ಸೊಸೆಯನ್ನು ಪ್ರತಿನಿಧಿಸುವ ಈ ಕಲ್ಲು ಪ್ರತಿ ವರ್ಷ ಹಾಸನಾಂಬಾ ದೇವಿಯ ವಿಗ್ರಹದ ಕಡೆಗೆ ಕ್ಷುಲ್ಲಕ ಅಂತರದಲ್ಲಿ ಮುಂದೆ ಸರಿಯುತ್ತದೆ. ಈ ಕಲ್ಲು ದೇವಿಯನ್ನು ಸ್ಪರ್ಶಿಸುವ ದಿನ ಕಲಿಯುಗದ ಅಂತ್ಯವಾಗುತ್ತದೆ ಎನ್ನಲಾಗುತ್ತದೆ. ಅಂಧಕಾರ ಮತ್ತು ಅರಾಜಕತೆಯ ಯುಗ ಮುಗಿದು ಧರ್ಮಯುಗದ ಪ್ರಾರಂಭವಾಗುತ್ತದೆ.